ಈ ದಿನ ಗಣಿ ಬಾಧಿತ ಪರಿಸರ ಮತ್ತು ಜನ ಬದುಕಿನ ಹೋರಾಟ ಸಮಿತಿ ಅರವಿಂದೋಣಿ ವತಿಯಿಂದ ಇಲ್ಲಿ ಬೃಹತ್ ಜನರ ಒಂದು ಪ್ರತಿಭಟನೆ ನಡೀತಾ ಇದೆ. ಅರವಿಂದೋಣಿ ಗ್ರಾಮದಲ್ಲಿ ಬಹು ದಿನಗಳ ಒಂದು ಬೇಡಿಕೆ ಇದೆ. ಕುಡಿಯೋ ನೀರಿಗಾಗಿ ಕೆರೆ ಕಟ್ಟಬೇಕು ಅನ್ನುವಂಥದ್ದು. ಈಗಾಗಲೇ ಹಲವಾರು ವರ್ಷಗಳಿಂದ ಕುಡಿಯೋ ನೀರಿಲ್ಲದೆ ಜನ ಇವತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಒಳ್ಳೆ ಕುಡಿಯೋ ನೀರಿಲ್ಲ. ಅದ್ರ ಜೊತೆಗೇನೆ ಅಲ್ಲಿ ಸುತ್ತಮುತ್ತ ಗಣಿಗಾರಿಕೆಯಿಂದ ಕೈಗಾರಿಕೆಗಳಿಂದಾಗಿ ಇಡೀ ಒಂದು ಗ್ರಾಮ ಒಂದು ಏನೋ ಧೂಳಿಂದ ತುಂಬಿದೆ. ಒಂದ್ ಕಡೆ ಯಾವುದೇ ಒಂದು ಬೆಳೆಗಳು ಕೂಡ ಬೆಳೀತಾ ಇಲ್ಲ. ಇದ್ರ ಮಧ್ಯ ಯಾವುದೇ ಒಂದು ಭೂಮಿನಲ್ಲೂ ನೀರು ಕೂಡ ಬರಲ್ಲ. ಸೊ ಈ ಪರಿಸ್ಥಿತಿನಲ್ಲಿ ಹಲವಾರು ಬಾರಿ ಹೋರಾಟ ಮಾಡಿರುವಂತದ್ದು, ಬಹುದಿನಗಳ ಬೇಡಿಕೆ ಕೂಡ ಈ ಒಂದು ಕೆರೆ ನಿರ್ಮಾಣ ಮಾಡಿ ಜನರಿಗೆ ಕುಡಿಯೋಕೊಂದು ನೀರೆಲ್ಲಾದ್ರೂ ಕೊಡ್ರಿ ಅಂತ ಕೇಳ್ತಾ ಇದೀವಿ. ಸೊ ಇಲ್ಲಿವರೆಗೆ ಯಾವುದೇ ಒಂದು ಸರ್ಕಾರದ ಅನುದಾನದಲ್ಲಿ ಒಂದು ಕೆರೆ ಕಟ್ಸಕ್ ಆಗ್ಲಿಲ್ಲ. ಈಗ ಗಣಿ ದುಡ್ಡಿದೆ, ಗಣಿ ಬಾಧಿತ ಪುನಶ್ಚೇತನಕ್ಕೆ ಅಂತ ಹೇಳಿ ಸುಮಾರು 35,000 ಕೋಟಿ 4 ಜಿಲ್ಲೆಗೆ ಮೀಸಲಿಟ್ಟಿದ್ದಾರೆ. ಇದು ಗಣಿ ಬಾಧಿತ ಗ್ರಾಮ. ಇದು ಹರಗೆಂಡೋಣಿ ಸುತ್ತಮುತ್ತ ಕೊಳಗಲ್ಲು ಬೆಳಗಲ್ಲು ಇವೆಲ್ಲ ಕೂಡ ಏನಿದೆ ಗಣಿ ಬಾಧಿತ ಪ್ರದೇಶಗಳಿದೆ. ಮುಖ್ಯವಾಗಿ ಹರಗೆಂಡೋಣಿ ಗ್ರಾಮಸ್ಥರು ಇವತ್ತು ಇಡೀ ಊರಿನ ಜನ ಬಂದು ಇವತ್ತು ನಮಗೆ ನೀರ್ ಕೊಡಿ ಕುಡಿಯೋದಕ್ಕೆ ಏನೋ ಬೇಸಿಗೆನಲ್ಲಿ ಟ್ಯಾಂಕ್ಗಳು ಓಡಿಸಿ ನೀರ್ ಕೊಡ್ತಾರೆ. ಈ ಪರಿಸ್ಥಿತಿನಲ್ಲಿ ಇದೀವಿ. ಬಹು ದಿನಗಳಿಂದ ಇದು ಹಿಂದೆ ಕೂಡ ಸರ್ಕಾರದಿಂದ ಜಾಗ ನೋಡ್ತೀವಿ ಅಂತಂದ್ರು, ಇನ್ನೇನ್ ಮಾಡೇ ಬಿಡ್ತೀವಿ ಅಂತಂದ್ರು. ಇಲ್ಲಿವರೆಗೂ ಕೂಡ ಅದು ಆಗಿಲ್ಲ. ಈಗ KMRC ದುಡ್ಡಿದೆ. ಸೊ ಅದನ್ನ ಬಳಕೆ ಮಾಡಿ ಕೂಡಲೇ ಇದೇ ಒಂದು ಸಂದರ್ಭದಲ್ಲಿ ಈಗಾಗಲೇ ಏನು ಬಿಡುಗಡೆ ಆಗ್ತಾ ಇದೆ, ಮೊದಲ ಪ್ರಾಧಾನ್ಯತೆ ಕೊಟ್ಟು ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಕೆರೆ ಆಗೋ ರೀತಿನಲ್ಲಿ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ಊರಿನ ಗ್ರಾಮಸ್ಥರು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು. ಹಾಗೇನೆ ಮುಂದಿನ ದಿನದಲ್ಲಿ ಹಲವಾರು ಗಣಿ ಬಾಧಿತರಿಗೆ ಇರಬೇಕಾದಂತ ಸೌಲಭ್ಯಗಳನ್ನ ಕೂಡ ಕೊಡಬೇಕಾಗಿದೆ. ಅಲ್ಲಿ ಶಾಲೆಗಳನ್ನ ಕಟ್ಟಬೇಕಾಗಿದೆ. ಆಸ್ಪತ್ರೆ ಬೆಳಗಲ್ಲಲ್ಲಿ ಸ್ಟಾರ್ಟ್ ಆಗಿದೆ, ಕಂಪ್ಲೀಟ್ ಆಗಿದೆ. ಅಲ್ಲಿ ಸಿಬ್ಬಂದಿ ಇಲ್ಲ. ಒಂದು ಕಡೆಗೆ ಮೂಲ ಸೌಕರ್ಯಗಳಿಲ್ಲ. ಅಲ್ಲಿ ಸುತ್ತಮುತ್ತ ಜನ ಪ್ರತಿ ಒಂದಕ್ಕೂ ಕೂಡ ಬೆಂಗಳೂರು ಬಳ್ಳಾರಿಗೆ ಬರಬೇಕು. ಆಸ್ಪತ್ರೆ ಇದ್ದು ಕೂಡ ಡಾಕ್ಟರ್ ಇಲ್ದಂಗಿದ್ದಾರೆ ಅಲ್ಲಿ. ಸೊ ಇಂತ ಒಂದು ಸವಲತ್ತುಗಳನ್ನ KMRC ದುಡ್ಡಲ್ಲಿ ಇವತ್ತು ಮಾಡಬೇಕನ್ನೋದು ಪ್ರಮುಖ ಬೇಡಿಕೆ ಆಗಿದೆ. ನಾನು ಗಣಿ ಬಾಧಿತ ಪರಿಸರ ಮತ್ತು ಜನ ಬದುಕಿನ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕರು ಡಿ ನಾಗಲಕ್ಷ್ಮಿ. ಬೆಳಗಲ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಮ್ಮ ಮಿಸಸ್. ನಾವು 2016 ಹೋರಾಟ ಮಾಡಕತ್ತೀವಿ ಕೆರೆಗಾಗಿ. 2016-18 ಹೋರಾಟ ಬಂದಾಗ ಒಂದು ಹುಡುಗನ್ ನಮ್ಮ SC ಹುಡುಗಂದು ಕಾಲನ ಕಟ್ಟಾಯ್ತು. ಅವಾರದ ಹೋರಾಟ ಮಾಡಕತ್ತೀವಿ. ಯಾರ ಕ್ರಮ ತಗಂತ ಇಲ್ಲ. ನಾವು ದಿಸಾಲಿ DC ಸಾರ್ ತಗೋತಿದ್ವಿ, AC ಸಾರ್ ತಗೋತಿದ್ವಿ. ಅವ್ರು ಏನ್ ಹೇಳ್ತಾರ, ನಿಮ್ಮೂರಿಗೆ 33 ಕೋಟಿ ಆಯತೆ, ನೀವು ಕೆರೆ ಮಾಡ್ಕೆ ಹೋದಂತ ಹೇಳಿದ್ರು. ಸರ್ ಇವತ್ತವರೆಗೆ 2016 ಹೋರಾಟ ಮಾಡಕತ್ತೀವಿ. ಬರೀ ಭೂಮಿ ಹುಡುಕಂತ ಹೇಳಿದ್ರು. ನಾವೆಲ್ಲ ಪ್ರಯತ್ನ ಮಾಡಿದೀವಿ. ನಮ್ಗೆ ಯಾವ್ದು ಬೇಡ, ಕುಡಿಯೋ ನೀರು ಕೊಟ್ಟರು ಸಾಕು. ನಮಗೆ 2016 ಹೋರಾಟಕ್ಕೆ ಬರ್ತಾ ಇದ್ವಿ. ಹೆಣ್ಮಕ್ಳು ಮಹಿಳೆಯರು ಹೋರಾಟ ಬರ್ತಾ ಇದ್ವಿ. ಇದಕ್ಕ ನಮಗೆ ಕುಡಿಯೋ ನೀರು ಬೇಕಂತ ಹೇಳಿ ಕೇಳ್ತಾ ಇದೀವಿ ಸರ್. ಅದರಿಂದ ಬಹಳ ನಮ್ಗೆ ಒಳ್ಳೇದಾಗ್ತದೆ. ಈ ಸಾರಿ ನಾವು ಕೆರೆ ಆಗೋವರೆಗೆ ಹೋರಾಟ ನಿಂದ್ರಿಸಲ್ಲ. ಏನೇ ಬರಲಿ ಒಗ್ಗಟ್ಟಾಗಿ ಎಲ್ಲಾರು ಬೈಕಟ್ಟ. ಹೋದ್ ಸರಿ ಬೈಕಟ್ಟ ಮಾಡಿದ್ವಿ, ಎಲೆಕ್ಷನ್ ಬೈಕಟ್ಟ ಮಾಡಿದ್ವಿ MPದು. ಇವಾಗ ಮುಂದೆ ಚುನಾವಣೆ ಬರ್ತದವ, ಅವಾಗ ನಾವು ಬೈಕಟ್ಟ ಮಾಡ್ತೀವಿ. ಯಾಕಂದ್ರೆ ಕೆರೆ ಆಗೋವರೆಗೆ ನಮಗೆ ಕುಡಿಯೋ ನೀರು ಕೊಡೋವರೆಗೆ ಹೋರಾಟ ಅಂತ ನಿಂದ್ರಿಸಲ್ಲ ನಾವು. ಎದಕ್ಕೆ ಯಾವ ಕಾರಣಕ್ಕ ಏನೇ ಬರಲಿ ನಮಗೆ ಕುಡಿಯೋ ನೀರು ಬೇಕೇ ಬೇಕಂತ ಹೇಳ್ತೀವಿ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.